ನಮ್ಮನ್ನು ಬೆಳೆಸಿದಂತಹ ರೈತರು ಇದೀಗ ಬೀದಿಯಲ್ಲಿ ಕುಳಿತಿದ್ದಾರೆ. ಅಂತಹ ರೈತರ ಕಷ್ಟಕ್ಕೆ ನಾವು ಧಾವಿಸಬೇಕು ಅಂತ ಹೇಳಿ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದುಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರತಕ್ಕಂಥದ್ದು ದಳಪತಿ. ನನ್ನನ್ನು ಬೆಳೆಸಂತಹ ರೈತರು 1 ವರ್ಷದಿಂದ ಬೀದಿಯಲ್ಲಿ ಕುಂತವ್ರೆ. ರೈತರ ಮನೆ ಹಾಳು ಮಾಡಬೇಡಿ, ರಿಯಲ್ ಎಸ್ಟೇಟ್ ದಳ್ಳಾಳಿ ಆಗಬೇಡಿ, ಕೊನೆಗಾಲದಲ್ಲಿ ಹೋಗಬೇಕಾದ್ರೆ ಗೌರವಯುತವಾಗಿರತಕ್ಕಂಥ ಹೆಸರನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. 5 ವರ್ಷದ ಆಡಳಿತದಲ್ಲೇ ಹಲವಾರು ಯೋಜನೆಗಳನ್ನು ಕೊಟ್ಟೆ, ಜನ 80 ಸೀಟಿಗೆ ಇಳಿಕೆ ಮಾಡಿದ್ರು. ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಂತಹ ಜನ ನಿಮ್ಮನ್ನ ಉಳಿಸ್ತಾರೆ ಅನ್ನುವಂತಹ ಭಾವಿಸಕ್ಕೆ ಹೋಗಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ರೈತರ ಪರವಾಗಿ ನಿಂತು ಕೂಡ ಮಾತನಾಡಿದ್ದಾರೆ. ರೈತರಿಗೆ ಅನುಕೂಲವಾಗ್ತಕ್ಕಂಥ ಯೋಜನೆಗಳನ್ನು ಜಾರಿಗೆ ತರಬೇಕು. ನೀವು ದಳ್ಳಾಳಿಗಳ ರೀತಿಯಲ್ಲಿ, ರಿಯಲ್ ಎಸ್ಟೇಟ್ ದಳ್ಳಾಳಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಾ, ಅಂದರೆ ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಫಲವತ್ತಾದ ಭೂಮಿಯನ್ನು ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದೀರಾ, ಇದು ಸರಿಯಾದಂತಹ ನಡೆ ಅಲ್ಲ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕವಾಗಿ ಒಂದಿಷ್ಟು ಕಿವಿ ಮಾತನ್ನ ಹೇಳಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಯಾವುದೂ ಕೂಡ ಶಾಶ್ವತ ಅಲ್ಲ. ಹಿಂದೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಸುಮಾರು 5 ವರ್ಷ ಆಡಳಿತದಲ್ಲೇ ಕೂಡ ಸಾಕಷ್ಟು ಯೋಜನೆಗಳನ್ನು ಕೊಟ್ಟೆ, ಸಾಕಷ್ಟು ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡಿದ್ವಿ. ಹಾಗಂತೇಳಿ ಜನರೇನು ಕೂಡ ನನ್ನನ್ನು ಅಧಿಕಾರ ನಡೆಸಬೇಕು ಅಂತ ಹೇಳಿ ಪರ್ಮನೆಂಟ್ ಆಗಿ ಆ ಒಂದು ಸೀಟ್ನಲ್ಲಿ ಕುಳಿಸುವಂಥ ಕೆಲಸ ಮಾಡಲಿಲ್ಲ. ಅದಾದ ಚುನಾವಣೆಯಲ್ಲೇ ಕೂಡ ನಮ್ಮನ್ನು ಕೆಳಗಿಳಿಸುವಂಥ ಕೆಲಸ ಆಯಿತು. ಇದೇ ರೀತಿ ನಿಮಗೂ ಕೂಡ ಆಗುತ್ತೆ. ನೀವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳಿ ಕೊನೆವರೆಗೂ ನೀವೇ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಜನ ನಿಮ್ಮನ್ನು ಕೂಡ ಬದಲಾವಣೆ ಮಾಡ್ತಾರೆ. ಅದನ್ನು ನೆನಪಿಟ್ಟುಕೊಂಡು ಜನರಿಗೆ ಒಳ್ಳೆ ಕೆಲಸವನ್ನ ಮಾಡಿ ಅಂತ ಹೇಳಿ ಇದೀಗ ಕಿವಿ ಮಾತನ್ನ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ, ಮುಖ್ಯಮಂತ್ರಿ ಹೇಳೋದು ರೈತರು ಮನೆ ಹಾಳು ಮಾಡಬೇಡಿ. ಇನ್ನ 2 ವರ್ಷ ಕೊನೆಗಾಲದಲ್ಲಿ ಹೋಗ್ಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ನಿಮ್ ಮೊದಲನೇ 5 ವರ್ಷದ ಆಡಳಿತದಲ್ಲಿ ಹಲವಾರು ಭಾಗ್ಯ ಕೊಟ್ಟೆ, ಜನ 80 ಸೀಟಿಗೆ ಇಳಿಸಿದ್ರು ನಿಮ್ಮನ್ನ, ಹಲವಾರು ಭಾಗ್ಯ ಕೊಟ್ಟರು. ಈ ಗ್ಯಾರಂಟಿ ಕೊಟ್ಟು ನಮ್ಮನ್ನು ಉಳಿಸ್ತಾರೆ ಜನ ಅಂತ ತಿಳ್ಕೊಂಡಿದ್ರೆ ಬರೀ ಗ್ಯಾರಂಟಿ ಮೇಲೆ ಉಳಿಯೋ ಸಾಧ್ಯ ಇಲ್ಲ. ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಾಣಿಜ್ಯ ಚಟುವಟಿಕೆ ಮಾಡಬೇಕು ಅಂತೇಳಿ ಹೊರಟವರಲ್ಲ. ಇದು ನಾನು ಇನ್ನೊಂದು ಕೇಳ್ತೀನಿ ಸರ್ಕಾರಕ್ಕೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಜಿಲ್ಲೆನಲ್ಲಿ, ಬೆಂಗಳೂರಿನಲ್ಲಿ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಎಕರೆ ಅಕ್ವೈರ್ ಮಾಡಿದಿರಿ, ಯಾವ್ದಕ್ಕೆ ಉಪಯೋಗ ಮಾಡಿದಿರಿ, KDB ಎಷ್ಟು ಮಾಡಿದ್ರಿ, ಹೌಸಿಂಗ್ ಬೋರ್ಡಿಂಗ್ ಏನ್ ಮಾಡಿದಿರಿ, ಪ್ರೈವೇಟ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾಡಿದ್ರೆ, ಇದೆಲ್ಲ ಒಂದು ರಿಟೈರ್ಡ್ ಜಡ್ಜ್ ಇದ್ಲು ಯಾರಿಗಾದ್ರು ಮಾಡಿಸಿ ಒಂದು ತನಿಖೆನ ನೋಡಂತೆ. ಎಷ್ಟು ಉದ್ದಾರ ಮಾಡಿದಿರಿ ನೋಡಂತೆ ಅಂತ ಹೇಳಿ.